ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಗ್ರಹಗಳ ಗೋಚಾರ ಪ್ರಭಾವ ಮೇ ಮಾಸದಲ್ಲಿ 12 ರಾಶಿಗಳಿಗೆ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ಕೆಲವು ವಿಷಯಗಳನ್ನು ಅರ್ಥೈಸ್ತಾ ಇದ್ದೀನಿ. ಒಬ್ಬ ವ್ಯಕ್ತಿಯ ಭವಿಷ್ಯವನ್ನು ನಿಖರವಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಗ್ರಹಗಳ ಆಧಾರಿತವಾಗಿ ತಿಳಿಸುವುದು ಸತ್ಯವೇ, ಆದರೆ ಜಗತ್ತಿನಲ್ಲಿ ಅದಕ್ಕೂ ಮೀರಿದ್ದು ಅದಕ್ಕೂ ಹೆಚ್ಚಿನದು ಮತ್ತು ಇದೆ ಅನ್ನೋದನ್ನು ನೀವು ಅರ್ಥೈಸ್ಕೊಳ್ಬೇಕಾಗಿದೆ. ಅಂದರೆ ಗ್ರಹಗಳು ಈ ಸೃಷ್ಟಿಗೆ ಕಾರಣವಾದಂತಹ ಶಕ್ತಿಯ ಅಧೀನದಲ್ಲಿ ಕಾರ್ಯಗಳನ್ನು ಮಾಡುತ್ತವೆ. ಶಕ್ತಿಯ ಅಧೀನದಲ್ಲಿ ಗ್ರಹಗಳು ಇದ್ದಾವೆ ಅನ್ನೋದು ಸತ್ಯ. ಹಾಗಾಗಿ ನನ್ನ ಬಳಿ ಬರುವಂತಹ ಪ್ರತಿ ವ್ಯಕ್ತಿಗೂ ಕರೆ ಮಾಡಿದಾಗ ನಾನು ತಿಳಿಸೋದು, ಒಂದು ವಾರವಾದರೂ ನಿಮ್ಮ ಇಷ್ಟದೇವತಾ, ಕುಲದೇವತಾ ಅಥವಾ ಶಿವ ಮಂತ್ರ ಅಥವಾ ನಾರಾಯಣ ಮಂತ್ರ, ದೇವಿ ಮಂತ್ರ ಇವುಗಳನ್ನು ಪಠಿಸಿ ನೀವು ಪ್ರಾರ್ಥಿಸಿ ನನ್ನ ಸಮಕ್ಷಮದಲ್ಲಿ ನೀವು ನಿಲ್ಲಬಹುದು. ನೋಡಿ, ಯಾಕೆ ಹೀಗೆ ಮಾಡಬೇಕು ಅಂದರೆ, ನೀವು ಯಾರದೇ ಆದಂತಹ ವ್ಯಕ್ತಿಯ ಸಮಕ್ಷಮದಲ್ಲಿ ನಿಲ್ಲಬೇಕು ಅಂದರೆ ನಿಮಗೆ ಸರಿಯಾದಂತಹ ಕ್ಲಾರಿಟಿ ಇರಬೇಕಾಗತ್ತೆ. ಈ 1 ವಾರಗಳ ಈ ಮಂತ್ರ ಮನನ ಪ್ರಾರ್ಥನೆಯಿಂದ ನಿಮಗೆ ಒಬ್ಬರ ಬಳಿ ಹೋಗಬೇಕಾ ಬೇಡವಾ, ಬೇಕು ಬೇಡಗಳು ನಿಮ್ಮ ಮನಸ್ಸಿನಲ್ಲಿ ಅನುಭವ ಆಗಲಿಕ್ಕೆ ಆರಂಭ ಆಗುತ್ತೆ. ಅದನ್ನೇ ನಮ್ಮ ಹಿರಿಯ ಜ್ಞಾನಿಗಳು ತಿಳಿಸಿರುವಂಥದ್ದು, ಅರಿವೇ ಗುರು. ಆ ಅನುಭವ ಏನಾಗುತ್ತೆ, ಅದರಿಂದ ನಿಮ್ಮ ಬೇಕು ಬೇಡ, ಹೋಗಬೇಕು ಬೇಡವಾ ಅನ್ನೋದನ್ನು ನೀವು ಸರಿಯಾಗಿ ನಿರ್ಧರಿಸಬಹುದು. ಆ ಒಂದು ಶಕ್ತಿಯ ಪ್ರಭಾವದಿಂದಲೇ ನೀವು ಇನ್ನೊಬ್ಬರ ಬಳಿ ಹೋಗಬೇಕಾ ಅನ್ನುವುದು ಇಲ್ಲಿ ನಿರ್ಧಾರಿತ ಆಗುತ್ತೆ. ಆದರೆ ಈ ವಿಷಯದಲ್ಲಿ ನೀವು ಎಷ್ಟು ಪಾಲನೆ ಮಾಡ್ತೀರಾ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ, ಕೆಲವರು ಇದನ್ನು ಸರಿಯಾಗಿ ಅರ್ಥೈಸಿಕೊಳ್ಳದೆ ತಕ್ಷಣವೇ ಬರಬಹುದು. ಯೋಚಿಸದೆ ಅವರು ಬಂದು ಏನೇನೋ ತಿಳಿಯುವ ಪ್ರಯತ್ನವನ್ನು ಮಾಡ್ತಾರೆ. ಕೆಲವು ಸಂದರ್ಭದಲ್ಲಿ ವ್ಯಕ್ತಿಗಳಿಗೆ ಸಮಸ್ಯೆಯ ತೀವ್ರತೆ ಇದ್ದಾಗ, ಘಟನೆಯ ಅವಸರ ಇದ್ದಾಗ, ಯಾವುದೋ ಏನೋ ಇದ್ದಕ್ಕಿದ್ದಂತೆ ಆಗಿ ಹೋದಾಗ ಅಂಥ ಒಂದು ಸಂದರ್ಭದಲ್ಲಿ ನೀವು ತಕ್ಷಣವೇ ಬರಬಹುದು, ತಕ್ಷಣವೇ ಕರೆ ಮಾಡಬಹುದು. ಅದಕ್ಕೆ ಕಾಲವನ್ನು ನೋಡುವ ಅಗತ್ಯ ಇಲ್ಲ. ಈ ರೀತಿ ನೀವು ತಕ್ಷಣವೇ ಹೋಗಬಹುದು ಯಾರ ಬಳಿ ಆದರೂ. ಆದರೆ ಈ ವಿಷಯವನ್ನು ಯಾಕೆ ನಾನು ತಿಳಿಸ್ತಾ ಇದ್ದೀನಿ ಅಂತ ಹೇಳಿದರೆ, ನಿಮಗೆ ಸರಿಯಾಗಿ ಅರ್ಥ ಆಗಬೇಕು ಜ್ಯೋತಿಷ್ಯ ಶಾಸ್ತ್ರ ಮತ್ತು ಅದಕ್ಕೂ ಮಿಗಿಲಾದದ್ದು ಜಗತ್ತಿನಲ್ಲಿ ಇದೆ ಅನ್ನೋದು. ನನಗೆ ಯೂಟ್ಯೂಬಲ್ಲಿ ನಾನು ಈ ಹಿಂದಿನ ವಿಡಿಯೋಗಳಲ್ಲಿ ಕಮೆಂಟ್ಗಳನ್ನು ನೋಡಿದ್ದೆ. ಅವರು ಏನು ತಿಳಿಸಿದ್ರು ಅದರಲ್ಲಿ ಅಂದರೆ, ನೀವು ಅವರ ಪ್ರೋಗ್ರಾಮ್ ನೋಡಿ, ಆ ಚಾನಲ್ ನೋಡಿ ಅನ್ನೋದನ್ನು ತಿಳಿಸಿದ್ರು. ನೋಡಿ, ಒಬ್ಬ ವ್ಯಕ್ತಿ ಸಮುದ್ರದಿಂದ ಎಷ್ಟು ಕೊಡ ನೀರು ತರಲು ಸಾಧ್ಯ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ತಂದಂತಹ ಆ ಕೊಡದಲ್ಲಿ ಎಷ್ಟು ಶುದ್ಧ ನೀರಿದೆ ಮತ್ತು ಎಷ್ಟಿದೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. 1 ಬಿಂದಿಗೆ, 2 ಬಿಂದಿಗೆ, 3 ಕೊಡ ಎಷ್ಟು ತರಬಹುದು ಒಬ್ಬ ವ್ಯಕ್ತಿ ಒಂದೇ ಬಾರಿಗೆ. ಹಾಗೆ ವ್ಯಕ್ತಿಗಳ ಜ್ಞಾನ ಆಗ್ಬೋದು, ಯಾವುದೇ ವಿಷಯಗಳಿಗೆ ಆಗ್ಬೋದು, ಲಿಮಿಟ್ ಅನ್ನೋದು ಇದ್ದೇ ಇರುತ್ತೆ. ಆದರೆ ನೀವು ಇನ್ನೊಬ್ಬರಿಗೆ ಕಂಪೇರ್ ಮಾಡೋದನ್ನು ಬಿಡಬೇಕಾಗತ್ತೆ. ಪ್ರತಿ ಮನುಷ್ಯನು ವಿಭಿನ್ನವಾದಂತಹ ಸೃಷ್ಟಿ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಅವರದ್ದೇ ಆದಂತಹ ಮಾರ್ಗ ಅನ್ನೋದು ಇದ್ದೇ ಇರುತ್ತೆ. ನನಗೆ ಇಲ್ಲಿ ನನ್ನದೇ ಆದಂತಹ ಮಾರ್ಗ ಇದೆ. ಈ ಯೂಟ್ಯೂಬ್ ಅನ್ನೋದು ಕರೋನಾ ಸಂದರ್ಭದಲ್ಲಿ ನಾನು ಸಮಯ ಇದ್ದಾಗ ಪ್ರಾರಂಭಿಸಿದ್ದು. ಆದರೆ ಒಂದಿಷ್ಟು ಫಾಲೋವರ್ಸ್ ಅಲ್ಲಿ ಇದ್ದ ಮೇಲೆ ನಾವು ವಿಡಿಯೋಗಳನ್ನು ಹಾಕಬೇಕು ಅನ್ನುವ ಕಾರಣದಿಂದ ನಾನು ಹಾಕ್ತಾ ಇದ್ದೇನೆ.
ಆದರೆ ನೀವು ತಿಳಿಬೇಕು, ಯಾವಾಗಲೂ ಅರ್ಧ ತುಂಬಿದ ಕೊಡ ಶಬ್ದ ಜಾಸ್ತಿ ಮಾಡುತ್ತೆ. ಜ್ಯೋತಿಷಿಗಳನ್ನು ನೀವು ನೋಡ್ಬೋದು, 5 ವರ್ಷ ಅವರು ಜ್ಯೋತಿಷ್ಯ ಶಾಸ್ತ್ರದ ಈ ಒಂದು ಫೀಲ್ಡಲ್ಲಿ ಇದ್ದರೆ 10ಕ್ಕೂ ಹೆಚ್ಚು ಚಾನಲ್ಗಳಲ್ಲಿ ಅವರು ಬಂದಿರ್ತಾರೆ. ಯಾಕೆ ಹೆಚ್ಚು ಪ್ರಚಾರದಲ್ಲಿರ್ತಾರೆ? ಯಾಕೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೋಗ್ತಾರೆ ಅಂದರೆ ಅವ್ರ ಹತ್ರ ಯಾರು ಹೋಗೋದಿಲ್ಲ ಅನ್ನುವ ಅರ್ಥೈಸುತ್ತೆ. ಇಲ್ಲಿ ಅಮೂಲ್ಯವಾದುದು ಇದ್ದರೆ ಅದಕ್ಕೆ ಪ್ರಚಾರ ಅನ್ನೋದು ಹೆಚ್ಚು ಬೇಕಾಗಿಲ್ಲ. ನಿತ್ಯ ನೀವು ಹೆಚ್ಚು ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಾಗ ನಿಮಗೆ ಅದಕ್ಕೆ ಸಮಯವೇ ಇರೋದಿಲ್ಲ. ಹಾಗೆ ಇಲ್ಲಿ ನೀವು ಅರ್ಥ ಮಾಡಿಕೊಳ್ಬೇಕು, ಅರ್ಧ ತುಂಬಿದ ಕೊಡ ಯಾವಾಗಲೂ ಶಬ್ದವನ್ನು ಜಾಸ್ತಿ ಮಾಡುತ್ತೆ, ಹೆಚ್ಚು ಪ್ರಚಾರವನ್ನು ಬಯಸುತ್ತೆ. ನೋಡಿ, 5 ವರ್ಷದಿಂದಲೂ ನನ್ನ ಹೆಸರಿನಿಂದಲೇ ನಾನು ನಿಮ್ಮ ಒಂದು ವಿಷಯಗಳಿಗೆ ಇಲ್ಲಿ ಯೂಟ್ಯೂಬಲ್ಲಿ ಉತ್ತರಗಳನ್ನು ಕೊಡ್ತಾ ಇರುವಂಥದ್ದು, ನನ್ನ ಜ್ಞಾನವನ್ನು ಇಲ್ಲಿ ತಿಳಿಸ್ತಾ ಇರುವಂಥದ್ದು ಆಗಿದೆ. ಹಾಗಾಗಿ ಇನ್ನೊಬ್ಬರಿಗೆ ಕಂಪೇರ್ ಮಾಡೋದನ್ನು ನೀವು ಬಿಡಬೇಕಾಗತ್ತೆ. ಅಷ್ಟಕ್ಕೂ ಜ್ಯೋತಿಷ್ಯ ಶಾಸ್ತ್ರದ ಗ್ರಹಗಳ ವಿಷಯ, ನಿಯಮಾವಳಿಗಳು ಒಬ್ಬ ವ್ಯಕ್ತಿಯ ಭವಿಷ್ಯ ಅಥವಾ ಒಬ್ಬ ವ್ಯಕ್ತಿಯ ರಹಸ್ಯವನ್ನು ತಿಳಿಯುವುದಕ್ಕೆ ನನಗೆ ಬೇಕೇ ಬೇಕು ಅನ್ನುವುದಿಲ್ಲ. ಯಾಕೆಂದರೆ ಜ್ಯೋತಿಷ್ಯ ಶಾಸ್ತ್ರವನ್ನು ನಾನು ಅನಂತರ ಕಲ್ತಿರುವಂಥದ್ದು. ಆದರೆ ಪ್ರಾರಂಭದಲ್ಲಿಯೂ ನನ್ನಲ್ಲಿ ಬೇರೆದೇ ಆದಂತಹ ವಿಷಯಗಳಿತ್ತು. ಅದನ್ನು ಇಲ್ಲಿ ಪ್ರಚಾರದಲ್ಲಿ ಹೇಳುವ ಅಗತ್ಯ ಇಲ್ಲ. ನೋಡಿ, ಯಾವಾಗ ನನ್ನ ದೇಹ ಮತ್ತು ನನ್ನ ಜೀವನದ ಉಪಚಾರ ಮಾಡುವಂತಹ ಶಕ್ತಿ ಜ್ಯೋತಿಷ್ಯವನ್ನು ಗ್ರಹಗಳ ಆಧಾರಿತವಾಗಿ ಫಲಗಳನ್ನು ಹೇಳುವುದನ್ನು ನಿಲ್ಲಿಸು ಅಂದರೆ ತಕ್ಷಣವೇ ಆ ಕ್ಷಣದಲ್ಲಿಯೇ ನಾನು ನಿಲ್ಲಿಸ್ತೇನೆ. ಒಬ್ಬ ವ್ಯಕ್ತಿಗೆ ಮಾರ್ಗದರ್ಶನವನ್ನು ನೀಡುವುದಕ್ಕೆ, ಭವಿಷ್ಯವನ್ನು ತಿಳಿಸುವುದಕ್ಕೆ, ಒಬ್ಬ ವ್ಯಕ್ತಿಯ ರಹಸ್ಯವನ್ನು ಭೇದಿಸುವುದಕ್ಕೆ ಗ್ರಹಗಳೇ ಬೇಕು, ಗ್ರಹಗಳ ವಿಷಯಗಳೇ ಬೇಕು, ನಿಯಮಾವಳಿಗಳೇ ಬೇಕು ಅನ್ನುವುದಿಲ್ಲ. ಇದನ್ನೇ ನಾನು ಮೊದಲು ತಿಳಿಸಿದ್ದು. ಈ ಜಗತ್ತಿನಲ್ಲಿ ಗ್ರಹಗಳಿಗೂ ಮಿಗಿಲಾದದ್ದು ಇದೆ ಅನ್ನೋದನ್ನು ನಾನು ತಿಳಿಸ್ದೆ. ಅಂದರೆ ನೋಡಿ, ಇಂತೆಲ್ಲ ವಿಷಯಗಳನ್ನು ಪ್ರಚಾರದಲ್ಲಿ ಅಥವಾ ಹೇಗಂದ್ರೆ ಹೇಗೆ ಉಪಯೋಗ ಮಾಡುವಂಥದ್ದಲ್ಲ. ಜ್ಯೋತಿಷ್ಯ ಶಾಸ್ತ್ರಕ್ಕೆ ತಿಳಿದಂತಹ ಪರಿಪೂರ್ಣ ವ್ಯಕ್ತಿಗೆ ಅವರ ಜೀವನದಲ್ಲಿ ಬಹಳಷ್ಟು ನಿರ್ಬಂಧಗಳನ್ನು ಅವರೇ ಹಾಕಿಕೊಂಡಿರ್ತಾರೆ. ನೋಡಿ, ಜ್ಯೋತಿಷಿಗಳು ನೀವು ನೋಡಿರ್ಬೋದು, ಒಬ್ಬ ವ್ಯಕ್ತಿಯ ಪರ್ಸ್ನಲ್ ವಿಷಯಗಳನ್ನು ಪಬ್ಲಿಕ್ ಆಗಿ ಹೆಸರಿಟ್ಟು ಚರ್ಚೆ ಮಾಡ್ತಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದು ಇಲ್ಲವೇ ಇಲ್ಲ. ಯಾವುದೇ ವ್ಯಕ್ತಿ ಆಗ್ಬೋದು, ಫೇಮಸ್ ಆಗಿರ್ಬೋದು ಅಥವಾ ಆ ವ್ಯಕ್ತಿ ರಾಜಕಾರಣಿ ಆಗ್ಬೋದು, ಆ್ಯಕ್ಟರ್ ಆಗ್ಬೋದು, ಇವರ ವಿಷಯಗಳನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಗಂದ್ರೆ ಹೇಗೆ ಚರ್ಚೆ ಮಾಡುವಂತಿಲ್ಲ. ಇದೆಲ್ಲ ಯಾಕೆ ಚರ್ಚೆ ಆಗುತ್ತೆ ಅಂದರೆ ಪ್ರಚಾರಕ್ಕಾಗಿ ಆಗುತ್ತೆ. ಭಾರತದಲ್ಲಿ ರ್ಯಾಂಡಮ್ ಆಸ್ಟ್ರಾಲಜಿಯಿಂದ ಏನು ಹೆಚ್ಚು ವೀಕ್ಷಣೆ ಆಗುತ್ತೆ, ಅದಕ್ಕಾಗಿ ಹೆಚ್ಚು ವಿಡಿಯೋಗಳನ್ನು ಜನರು ಹೆಚ್ಚು ಮಾಡ್ತಾರೆ. ಇದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಇನ್ನೊಬ್ಬರನ್ನು ಕಂಪೇರ್ ಮಾಡೋದನ್ನು ಬಿಡಬೇಕಾಗತ್ತೆ. ನನ್ನ ಯೂಟ್ಯೂಬ್ ಕರೋನಾ ಸಂದರ್ಭದಲ್ಲಿ ಇದು ನಾನು ಸ್ಟಾರ್ಟ್ ಮಾಡಿದ್ದೇನೆ ಮತ್ತು ನನ್ನ ವಿಡಿಯೋಗಳಲ್ಲಿ ಯಾರಿಗೂ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅನ್ನೋದನ್ನು ಇಲ್ಲಿವರೆಗೆ ನಾನು ಕೇಳಿಲ್ಲ. ಕಾರಣ ಏನಂದರೆ ನೋಡಿ, ಯಾರಿಗೆ ನನ್ನಿಂದ ಸಮಸ್ಯೆಗಳು ಪರಿಹಾರ ಆಗಬೇಕು ಅನ್ನುವಂತಹ ನಿರ್ಧಾರ ಆಗಿರುತ್ತೆ ಅಂಥವರು ನನ್ನ ಬಳಿ ಬಂದೇ ಬರ್ತಾರೆ. ನೋಡಿ, ಕಾಲ ಭಗವಂತ ಯಾಕೆ ಇರೋದು? ನಾವೇ ಎಲ್ಲ ಮಾಡಿಕೊಳ್ಳುವುದಾದರೆ, ನಮ್ಮಿಂದಲೇ ಎಲ್ಲವೂ ಆಗೋದಾದರೆ ಈಶ್ವರ ಯಾಕೆ ಇರೋದು? ನೋಡಿ, ಯಾರಿಂದ ಯಾವ ಸಮಸ್ಯೆ ಮುಗಿಬೇಕು, ಅಂತ್ಯ ಆಗಬೇಕು ಅನ್ನೋದು ನಿರ್ಧರಿಸಲ್ಪಟ್ಟಿರುತ್ತೆ. ಅಷ್ಟಕ್ಕೂ ಮನುಷ್ಯ ಜೀವಿಸೋದಕ್ಕೆ ಈ ಒಂದು ಭೂಮಿಯಲ್ಲಿ ಬೇಕಾದಂತಹ ವಿಷಯಗಳು ಸರಳವಾಗಿದ್ದರೆ ಸಾಕು, ಅತಿಯಾದದ್ದು ಯಾವುದು ಬೇಡ. ಹೀಗೆ ಈ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳಿ. ನನಗೆ ನೀವು ಕಮೆಂಟ್ಸ್ ಹಾಕೋ ಮುಂಚೆ ಯೋಚನೆ ಮಾಡಿ ನನ್ನ ಬಗ್ಗೆ ತಿಳಿದುಕೊಂಡು ನೀವು
ಕಮೆಂಟ್ಸನ್ನು ಮಾಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. ಮೇ ಮಾಸದಲ್ಲಿ ಗ್ರಹಗಳ ಗೋಚಾರದಲ್ಲಿ ಗ್ರಹಗಳ ಸಂಚಾರ ಸ್ಥಿತಿ, ಮೇಷರಾಶಿಯಲ್ಲಿ ಗ್ರಹಗಳಲ್ಲಿಯೇ ಮುಖ್ಯ ಗ್ರಹ ಸೂರ್ಯಗ್ರಹ 15 ದಿನಗಳ ಕಾಲ ಸಂಚಾರ ಮತ್ತು ವೃಷಭ ರಾಶಿಯಲ್ಲಿ 15 ದಿನಗಳ ಕಾಲ ಸಂಚಾರ ಆಗಲಿದ್ದು, ಸೂರ್ಯನೊಂದಿಗೆ ಬುಧ ಗ್ರಹ ಮೇಷ ಮತ್ತು ವೃಷಭದಲ್ಲಿ ಸಂಚಾರ ಆಗಲಿದ್ದು, ಶುಕ್ರ ಗ್ರಹ ವೃಷಭ ರಾಶಿಯಲ್ಲಿ ಮತ್ತು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಕುಜ ಗ್ರಹ ಮೀನ ರಾಶಿಯಲ್ಲಿ ಮತ್ತು ಮೇಷ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ರಾಹುಕೇತು ಗ್ರಹಗಳು ಸಿಂಹ ರಾಶಿ ಕುಂಭ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಶನಿ ಗ್ರಹ ಮೀನ ರಾಶಿಯಲ್ಲಿ ಸಂಚಾರ, ಗುರುಗ್ರಹ ಮಿಥುನ ರಾಶಿಯಲ್ಲಿಯೇ ಸಂಚಾರ ಮಾಡಲಿದ್ದು, ಈ ಗ್ರಹಗಳ ಗೋಚಾರ ಪ್ರಭಾವ 12 ರಾಶಿಗಳಿಗೆ ಮೇ ಮಾಸದಲ್ಲಿ ಫಲಗಳನ್ನು ತಿಳಿಸ್ತಾ ಇದ್ದೇನೆ. ಮೀನ ರಾಶಿಯವರಿಗೆ ಮೇ ಮಾಸದಲ್ಲಿ ಜನ್ಮ ರಾಶಿಯಲ್ಲಿ ಶನಿಗ್ರಹದ ಸಂಚಾರದೊಂದಿಗೆ ಕುಜಗ್ರಹದ ಸಂಚಾರ 11 ದಿನಗಳ ಕಾಲ ಆಗೋದ್ರಿಂದ 7.5 ಕಾಲ ಆಗಿರೋದ್ರಿಂದ ಶನಿಗ್ರಹ ಭವಿಷ್ಯದ ಚಿಂತೆಗಳನ್ನು ಮಾಡುವಂತೆ, ವಿಪರೀತವಾದ ಚಿಂತೆಗಳಿಗೆ ಒಳಗಾಗುವಂತೆ ಶನಿ ಪ್ರಭಾವ ಆಗ್ತಾ ಇರುತ್ತೆ. ಆದರೆ ಕುಜಗ್ರಹ ಶನಿಗ್ರಹದೊಂದಿಗೆ ಸಂಯೋಗದಲ್ಲಿ ಸಂಚಾರ ಮಾಡೋದ್ರಿಂದ ಈ ವಿಷಯಗಳ ಬಗ್ಗೆ ಭಯಗೊಳ್ಳುವಂತೆ, ಆತಂಕಗೊಳ್ಳುವಂತೆ ಇಲ್ಲಿ ಶನಿ ಮತ್ತು ಕುಜಗ್ರಹಗಳ ಪ್ರಭಾವ ಆಗಲಿದೆ. ಇದರಿಂದಲೇ ಒತ್ತಡಗಳಿಗೆ ಒಳಗಾಗುವಂತೆ, ಬಹಳಷ್ಟು ವಿಪರೀತವಾದ ಸ್ಟ್ರೆಸ್ಗೆ ಒಳಗಾಗಬಹುದು. ಅದು ನಿಮ್ಮ ಜೀವನದಲ್ಲಿ ಆಗ್ಬಹುದು, ನಿಮ್ಮ ಉದ್ಯೋಗದಲ್ಲಿ ಆಗ್ಬಹುದು, ಇತರ ಸಂಬಂಧಗಳ ವಿಷಯಗಳಲ್ಲಿ ಆಗ್ಬಹುದು. ವಿಪರೀತವಾಗಿ ಸ್ಟ್ರೆಸ್ಗೆ ಒಳಗಾಗ್ತೀರಾ ಮೀನರಾಶಿಯವರು. ಮುಖ್ಯವಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಜಾಗೃತಿ ನಿಮಗಿರಬೇಕಾಗುತ್ತೆ. ಶನಿ ಮತ್ತು ಕುಜಗ್ರಹಗಳು ಜನ್ಮ ರಾಶಿಯಲ್ಲಿ ಸಂಚರಿಸುವಾಗ ಅಥವಾ ಯಾವುದೇ ಜಾತಕದಲ್ಲಿ ಈ ಗ್ರಹಗಳ ಸಂಯೋಗ ಇದ್ದಾಗ ಈ ಗ್ರಹಗಳು ಅಶುಭವನ್ನ ನೀಡುತ್ತಾರೆ. ಗ್ರಹ ಯುದ್ಧ, ಈ ಗ್ರಹಗಳಿಗೆ ಪರಸ್ಪರ ಎಳೆದಾಟ ಇರುತ್ತೆ. ಈ ಗ್ರಹ ಯುದ್ಧದಿಂದ ಏನಾಗುತ್ತೆ, ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವ ಆಗುತ್ತೆ. ಶನಿ ಕುಜಗ್ರಹಗಳು, ಇಲ್ಲಿ ಕುಜಗ್ರಹ ರಕ್ತಗ್ರಹವು ಆಗಿ ಶನಿಗ್ರಹ ಮೂಳೆಗೆ ಕಾರಕ ಗ್ರಹ ಆಗಿ, ಈ ಗ್ರಹಗಳು ಇಲ್ಲಿ ವಿಪರೀತವಾದಂತಹ ಏನಾದರೂ ನಿಮಗೆ ದಶಾಭುಕ್ತಿ ಕೆಟ್ಟಿದ್ದರೆ ನಿಮಗೆ ಸಮಸ್ಯೆಗಳು ಹೆಚ್ಚಾಗಿ ಆಗುವಂತೆ ಪ್ರಭಾವವನ್ನು ಮಾಡ್ತಾರೆ. ಬೀಳುವುದಾಗಬಹುದು ಅಥವಾ ಕೈ ಸುಟ್ಟುಕೊಳ್ಳುವುದಾಗಬಹುದು. ಇಲ್ಲಿ ಫೈರಿ ಗ್ರಹ, ಇಲ್ಲಿ ಕುಜಗ್ರಹ ಫೈರಿ ಗ್ರಹ, ಈ ಶನಿಗ್ರಹ ಮೂಳೆಗೆ ಕಾರಕ ಗ್ರಹ, ಏನಾದರೂ ಬೀಳೋದ್ರಿಂದ ಸಮಸ್ಯೆಗಳಾಗಬಹುದು. ಈ ಎಲ್ಲ ವಿಷಯಗಳಲ್ಲಿ ನಿಮ್ಮ ಬಗ್ಗೆ ನಿಮಗೆ ಸೆಲ್ಫ್ ಕೇರ್ ಇರಬೇಕಾಗುತ್ತೆ. ಪ್ರಯಾಣದಲ್ಲಿ, ವಾಹನ ಚಾಲನೆಯಲ್ಲಿ, ಎಲ್ಲ ವಿಷಯಗಳಲ್ಲಿ. ಇನ್ನು ಉದ್ಯೋಗ ಸಂಬಂಧಪಟ್ಟಂತೆ ಉದ್ಯೋಗಕ್ಕೆ ಅವಕಾಶಗಳು ಬರುತ್ತೆ. ಯಾಕೆಂದ್ರೆ ಚತುರ್ಥ ಸ್ಥಾನದಿಂದ ದಶಮ ಸ್ಥಾನವನ್ನ ಆ ದಶಮಾಧಿಪತಿ ರಾಶ್ಯಾಧಿಪತಿಯಾಗಿ ಗುರುಗ್ರಹ ವೀಕ್ಷಣೆ ಮಾಡೋದ್ರಿಂದ ನಿಮಗೆ ಉದ್ಯೋಗ ಅವಕಾಶಗಳು ಬರ್ತವೆ. ಉದ್ಯೋಗದಲ್ಲಿ ಅಂದ್ರೆ ಸಮಸ್ಯೆಗಳಿದ್ರೂ ಅವಕಾಶಗಳು ಬರ್ತಾನೆ ಇರುತ್ತೆ. ಈ ಯಾವೆಲ್ಲ ವಿಷಯಗಳ ಬಗ್ಗೆ ಹೆಚ್ಚು ಈ ಮಾಸದಲ್ಲಿ ಒಳ್ಳೆಯದಾಗುತ್ತೆ ಅಂದ್ರೆ, ಚತುರ್ಥ ಸ್ಥಾನವನ್ನ ಶುಕ್ರ ಗ್ರಹವು ಪ್ರವೇಶಿಸೋದ್ರಿಂದ ದಶಮ ಸ್ಥಾನಾಧಿಪತಿಯೊಂದಿಗೆ ಸಂಯೋಗ ಆಗೋದ್ರಿಂದ ಇಲ್ಲಿ ಗುರು ಶುಕ್ರ ಗ್ರಹಗಳು ಒಳ್ಳೆ ಫಲವನ್ನ ನೀಡಲಿದ್ದು, ನೀವು ವೆಹಿಕಲ್ ಸೇಲ್ಸ್ ಮಾಡುವವರಾಗಿದ್ರೆ ಇಲ್ಲಿ ವೆಹಿಕಲ್ ಸೇಲ್ಸ್ಗೆ ಆಗ್ಬಹುದು, ತೋಟಗಾರಿಕೆ ಆಗ್ಬಹುದು, ಅಂತ ಒಂದು ಸಂಬಂಧಪಟ್ಟಂತ ಕ್ಷೇತ್ರಗಳಿಗೆ, ಅಂತ ಕಂಪನಿಗಳಿಗೆ ನಿಮಗೆ ಅವಕಾಶಗಳು ಬರ್ಬೋದು. ಮುಖ್ಯವಾಗಿ ವಿದ್ಯಾಸಂಸ್ಥೆಗಳಿಗೂ ಬರ್ಬೋದು. ಏಕೆಂದ್ರೆ ಇಲ್ಲಿ ಶಿಕ್ಷಣದ ಗ್ರಹ ಗುರುಗ್ರಹ ಆಗಿರೋದ್ರಿಂದ ಮತ್ತು ಕಲೆಯ ಸಂಬಂಧಪಟ್ಟಂತೆ ನಿಮಗೆ ಅವಕಾಶಗಳು ಬರ್ಬೋದು. ಈ ಕ್ರಿಯೇಟಿವ್ ಫೀಲ್ಡ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಶುಕ್ರ ಪ್ರಭಾವವು ಆಗ್ತಾ ಇರೋದ್ರಿಂದ, ಇನ್ನು ಆಸ್ತಿ ಮನೆ ಈ ಸಂಬಂಧಪಟ್ಟಂತೆ ಏನಾದರೂ ನೀವು ರಿಯಲ್ ಎಸ್ಟೇಟ್ ಮಾಡುವವರಾಗಿದ್ರೆ ಈ ವಿಷಯಗಳ ಸಂಬಂಧಪಟ್ಟಂತೆಯೂ ಇಂಥ ಕಂಪನಿಗಳಿಗೆ ಅವಕಾಶಗಳು ಬರುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಉದ್ಯೋಗ ಅವಕಾಶಗಳು ಸಿಗುತ್ತೆ, ಆದರೆ ಸಮಸ್ಯೆಗಳು ಇದ್ದೇ ಇರುತ್ತೆ ಇಲ್ಲಿ ಶನಿಯ ಪ್ರಭಾವದಿಂದಾಗಿ. ಇನ್ನು ಗವರ್ಮೆಂಟ್ ಉದ್ಯೋಗಸ್ಥರಿಗೆ ಷಷ್ಠಾಧಿಪತಿ ಸೂರ್ಯ ಸೇವಾ ಸ್ಥಾನ
ಈ ಸೇವಕರಿಗೆ ಆಗ್ಬೋದು, ಗವರ್ಮೆಂಟ್ ಉದ್ಯೋಗಸ್ಥರಿಗೆ ಆಗ್ಬೋದು, ಈ ಗ್ರಹ ದ್ವಿತೀಯ ಸ್ಥಾನದಲ್ಲಿ ಉಚ್ಚಾಗಿ ಸಂಚಾರ ಮಾಡ್ತಾ ಇರೋದ್ರಿಂದ ಹೆಚ್ಚಿನ ಸಮಸ್ಯೆಗಳಿಲ್ಲ. ದ್ವಿತೀಯ ಸ್ಥಾನದಲ್ಲಿ ಬುಧ ಗ್ರಹದೊಂದಿಗೆ ಸಂಚಾರ ಆಗ್ತಾ ಇದ್ದು, ಬುಧ ಗ್ರಹ ಸಪ್ತಮಾಧಿಪತಿಯೂ ಆಗಿರೋದ್ರಿಂದ ವ್ಯಾಪಾರ ವ್ಯವಹಾರಸ್ಥರಿಗೆ ವ್ಯಾಪಾರದಲ್ಲಿ ಮಾತಿನಿಂದ ಅನುಕೂಲಗಳು ಆಗಬಹುದು. ಮತ್ತು ಇಲ್ಲಿ ಉಚ್ಚ ಸೂರ್ಯಗ್ರಹದೊಂದಿಗೆ ಸಂಚಾರ ಆಗೋದ್ರಿಂದ ನೇರ ಮಾತಾಡೋದ್ರಿಂದ ವಿರೋಧಗಳು ಬರುವ ಸಾಧ್ಯತೆ ಇರುತ್ತೆ. ಎದುರಾಳಿಯೊಂದಿಗೆ ಆಗ್ಬಹುದು. ಕುಟುಂಬದಲ್ಲೇ ಮಾತಿನಿಂದ ನೇರ ಮಾತಾಡೋದ್ರಿಂದ ಕೆಟ್ಟವರಾಗುವಂತಹ ಸಾಧ್ಯತೆ ಇಲ್ಲಿ ಇರಲಿದೆ. ಇಲ್ಲಿ ಉಚ್ಚ ಸೂರ್ಯನ ಪ್ರಭಾವ ಇರೋದ್ರಿಂದ ಮಾತಾಡುವಾಗ, ವ್ಯವಹರಿಸುವಾಗ ಸ್ವಲ್ಪ ಯೋಚನೆ ಮಾಡಿಕೊಂಡು ಮಾತಾಡಿ, ಒಳ್ಳೆಯದೇ ಆಗುತ್ತೆ. ಇನ್ನು ಈ ಸ್ಥಾನವನ್ನ ಕುಜಗ್ರಹ 11ನೇ ದಿನಾಂಕ ಪ್ರವೇಶ ಮಾಡಲಿದ್ದು, ಅಲ್ಲಿ ಕುಜನ ಸಂಚಾರವು ಆಗೋದ್ರಿಂದ ಕಟುವಾಗಿ ಮಾತನಾಡುವ ಸಾಧ್ಯತೆ ಇರುತ್ತೆ. ಯಾವಾಗ ಸಾಡೆ ಸಾತಿ, ಅಷ್ಟಮ ಶನಿ ಈ ಕಾಲ ಆಗಿರುತ್ತೆ, ಇಂಥ ಕಾಲಗಳಲ್ಲಿ ನಿಮ್ಮ ವ್ಯಕ್ತಿತ್ವ, ನಡತೆಯಲ್ಲಿ ನಿಮ್ಮ ಬಗ್ಗೆಯೇ ನಿಮಗೆ ಎಕ್ಸ್ಟ್ರಾ ಕೇರ್ ಇರಬೇಕಾಗತ್ತೆ. ಏಕೆಂದ್ರೆ ನೀವೇನ್ ಮಾಡಿದ್ರು ಇತರರಿಗೆ ತಪ್ಪಾಗುತ್ತೆ, ಏನ್ ಮಾತಾಡಿದ್ರು ಇತರರಿಗೆ ಅದು ತಪ್ಪಾಗಿ ಕಾಣಿಸುತ್ತೆ. ಇನ್ನು ಸೂರ್ಯ ಮತ್ತು ಬುಧ ಗ್ರಹಗಳು ತೃತೀಯ ಸ್ಥಾನವನ್ನ ಪ್ರವೇಶಿಸ್ತಾರೆ. ಗವರ್ಮೆಂಟ್ ಉದ್ಯೋಗಸ್ಥರಿಗೆ ಹೆಚ್ಚಿನ ಸಮಸ್ಯೆಗಳಿಲ್ಲ. ಸೇವಾ ವೃತ್ತಿಯನ್ನ ಮಾಡುವವರಿಗೂ ಹೆಚ್ಚಿನ ಸಮಸ್ಯೆಗಳು ಇಲ್ಲ. ಉದ್ಯೋಗ ಅವಕಾಶಗಳಿಗೆ ಗ್ರಹಗಳು ಶುಭವನ್ನೇ ನೀಡುತ್ತಾರೆ. ಆದರೆ ವ್ಯಾಪಾರ ವ್ಯವಹಾರ ಸಂಬಂಧಪಟ್ಟಂತೆಯೂ ಬರುವಂತಹ ಲಾಭದ ವಿಷಯವು ಇಲ್ಲಿ ಈ ಮಾಸದಲ್ಲಿ ತಿಳಿಯುವಾಗ ಲಾಭ ಬರುತ್ತೆ, ಹಾಗೆ ಖರ್ಚಾಗುತ್ತೆ. ಲಾಭಾಧಿಪತಿ ರಾಶಿಯಲ್ಲಿ ಇದ್ದು ಖರ್ಚಿನ ಸ್ಥಾನದಲ್ಲಿ ರಾಹು ಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ಹಣ ಬಂದರೂ ಇಲ್ಲಿ ಖರ್ಚಾಗುತ್ತೆ, ಅಧಿಕ ಖರ್ಚುಗಳು ಇದ್ದೇ ಇರುತ್ತೆ. ಇನ್ನು ಚತುರ್ಥ ಸ್ಥಾನದಲ್ಲಿ ಶುಕ್ರ ಮತ್ತು ಗುರುಗ್ರಹಗಳ ಸಂಚಾರದಿಂದ ಮನೆಯ ವಾತಾವರಣದಲ್ಲಿ ಸುಖವನ್ನ ಬಯಸ್ತೀರಾ. ಈ ಎರಡೂ ಸುಖ ಗ್ರಹಗಳು ಸುಖ ಸ್ಥಾನದಲ್ಲಿ ಸಂಚಾರ ವಿಪರೀತವಾದಂತಹ ಸುಖದ ಒಂದು ಅಟ್ಯಾಚ್ಮೆಂಟ್ಗಾಗಿ ತುಂಬಾ ಬಯಸ್ತೀರಾ. ನಿಮ್ಮ ಒಂದು ತಾಯಿಯ ಸಪೋರ್ಟಿವ್ ನಿಮಗೆ ಇರಲಿದೆ. ಈ ಗ್ರಹಗಳು ಚತುರ್ಥ ಸ್ಥಾನದಿಂದ ಪಂಚಮ ಸ್ಥಾನವನ್ನ ಜೂನ್ ಮಾಸದಲ್ಲಿ ಪ್ರವೇಶಿಸ್ತಾರೆ. ಗುರುಬಲವು ಬರಲಿದೆ. ಜನ್ಮರಾಶಿಯಿಂದ ಕುಜನ ಪ್ರವೇಶವು ದ್ವಿತೀಯ ಸ್ಥಾನಕ್ಕೆ ಆಗಲಿದೆ. ಜೂನ್ ಮಾಸದಲ್ಲಿ ಕುಜ ಸಂಚಾರ ರಾಶಿಯಲ್ಲಿ ಇರೋದಿಲ್ಲ, ಶನಿ ಗ್ರಹದ ಸಂಚಾರ ಮಾತ್ರ ಇರಲಿದೆ. ಪಂಚಮದಿಂದ ಗುರುಗ್ರಹ ನಿಮ್ಮ ಜನ್ಮ ರಾಶಿಯನ್ನು ವೀಕ್ಷಣೆ ಮಾಡ್ತಾರೆ. ಅಲ್ಲಿ ನಿಮಗೆ ಬದಲಾವಣೆಗಳು ಆಗ್ಲಿಕ್ಕೆ ಆರಂಭ ಆಗುತ್ತೆ. ಅಂದ್ರೆ ಗ್ರಹಗಳ ಸಂಚಾರದಿಂದ ನಿಮ್ಮ ಪರಿಸ್ಥಿತಿಗಳು, ಸಂದರ್ಭಗಳು ಬದಲಾವಣೆ ಆಗುತ್ತೆ. ಈ ಮಾಸದಲ್ಲಿ ಗ್ರಹಗಳ ಗೋಚಾರ ಈ ರೀತಿ ಪ್ರಭಾವ ಇದೆ. ಪತಿ ಪತ್ನಿ ವಿಷಯದ ಸಂಬಂಧಪಟ್ಟಂತೆ, ಪಾರ್ಟ್ನರ್ ಸಂಬಂಧಪಟ್ಟಂತೆ ನಿಮಗೆ ಎಂದಿನಂತೆ ಈ ಹಿಂದಿನ ಮಾಸಗಳಲ್ಲಿ ಹೇಗೆ ಸಮಸ್ಯೆಗಳಿತ್ತು ಹಾಗೆ ಇರಲಿದೆ. ಯಾಕೆಂದ್ರೆ ನಿಮ್ಮ ರಾಶಿಯಿಂದಲೇ ಕುಜ ಶನಿ ಸಪ್ತಮ ಸ್ಥಾನವನ್ನ ವೀಕ್ಷಣೆ ಮಾಡ್ತಾರೆ. ಪತಿ ಪತ್ನಿ ನಡುವೆ ಸಮಸ್ಯೆಗಳು ಇದ್ದೇ ಇರುತ್ತೆ. ಸಾಡೆ ಸಾತಿ ಕಾಲದಲ್ಲಿ ಸಮಸ್ಯೆಗಳು ಇದ್ದೇ ಇರುತ್ತೆ. ಅದರಲ್ಲೂ ಈಗಿನ ಕಾಲದಲ್ಲಿ ಹೆಚ್ಚಿನ ಸಮಸ್ಯೆಗಳನ್ನ ಪ್ರತಿ ಕುಟುಂಬ, ಪ್ರತಿ ಪತಿ ಪತ್ನಿಯಲ್ಲಿ ನಾವು ನೋಡಬಹುದಾಗಿದೆ. ಹಾಗಾಗಿ ಪತಿ ಪತ್ನಿ ಸಂಬಂಧಪಟ್ಟಂತೆ ಸಮಸ್ಯೆಗಳು ಇದ್ದೇ ಇರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಈ ಮಾಸದಲ್ಲಿ ಅಂದ್ರೆ ಕುಜಗ್ರಹ ರಾಶಿ ಮತ್ತು ದ್ವಿತೀಯ ಸ್ಥಾನ ಪ್ರವೇಶಿಸ್ತಾರೆ. ಇಲ್ಲಿಯವರೆಗೆ ಮಧ್ಯಮ ಫಲಗಳು ದೊರೆತಿರುತ್ತೆ. ಆದರೆ ಜೂನ್ ಮಾಸದಿಂದ ಪಂಚಮ ಸ್ಥಾನವನ್ನ ಗುರು ಪ್ರವೇಶ ಮಾಡೋದ್ರಿಂದ ಬಹಳ ಒಳ್ಳೆ ಫಲಗಳನ್ನ ಮೀನರಾಶಿಯವರು ಪಡೆದುಕೊಳ್ತೀರಾ. ಇಲ್ಲಿಯವರೆಗೆ ಏನು ವಿದ್ಯಾರ್ಥಿಗಳಿಗೂ ಅಡೆತಡೆ ಆಗ್ತಾ ಇರುತ್ತೆ, ನಿಮ್ಮ ಪ್ರಗತಿ ಹೆಚ್ಚಿನ ಮಟ್ಟದಲ್ಲಿ ಸಾಗ್ತಾ ಇರೋದಿಲ್ಲ. ಆದರೆ ಜೂನ್ ಮಾಸದಿಂದ ಒಳ್ಳೆ ನಿರ್ಧಾರಗಳು, ಒಳ್ಳೆ ಆಯ್ಕೆ ಮತ್ತು ಇಲ್ಲಿ ಜ್ಞಾನಾಭಿವೃದ್ಧಿಗೂ ಹೆಚ್ಚಿನ ಫಲವನ್ನ ಗುರುಗ್ರಹವು ನೀಡಲಿದೆ. ಈ ಮಾಸದಲ್ಲಿ ಈ ರೀತಿ ಪ್ರಭಾವ ಆಗುತ್ತೆ. ಇವುಗಳನ್ನ ತಿಳಿದುಕೊಂಡು ಯೋಜನೆಗಳನ್ನ ಮಾಡಿ ಬಂದಂತಹ ಅವಕಾಶಗಳನ್ನ ಸರಿಯಾಗಿ ಉಪಯೋಗಿಸಿಕೊಳ್ಳಿ. ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡಿ
ಪರಿಹಾರಗಳನ್ನು ಮಾಡ್ಕೊಳ್ಳಿ. ಶನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ. ಕುಜಗ್ರಹಕ್ಕೆ ಪರಿಹಾರವನ್ನ ಮನೆಯಲ್ಲೇ ಸುಬ್ರಹ್ಮಣ್ಯ ವಿಗ್ರಹಕ್ಕೆ ಕೆಂಪು ಪುಷ್ಪವನ್ನ ಅರ್ಪಣೆ ಮಾಡಿ. ಮತ್ತು ನಿಮಗೆ ಸಾಡೆ ಕಾಲ ಆಗಿರೋದ್ರಿಂದ ಶನಿಯ ಎಲ್ಲಾ ಪರಿಹಾರ ನೀವೇನು ಸೇವೆ ಮಾಡ್ತೀರಾ, ಏನ್ ದಾನ ಮಾಡ್ತೀರಾ, ಯಾವ್ಯಾವ ರೀತಿಯಲ್ಲಿ ನೀವು ಪರಿಹಾರ ಮಾಡ್ಕೊಳ್ತಾ ಇದ್ದೀರಾ ಅದನ್ನ ಮುಂದುವರಿಸಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ನಿಮ್ಮ ವೈಯಕ್ತಿಕ ಜಾತಕದ ಪ್ರಕಾರವಾಗಿ ನಿಮಗೆ ಯಾವ ಗ್ರಹದ ದಶಾಕಾಲದಲ್ಲಿ ಯಾವ ಗ್ರಹದ ಭುಕ್ತಿ ಕಾಲ ನಡೀತಾ ಇದೆ, ಆ ಭುಕ್ತಿ ಗ್ರಹಕ್ಕೆ ನೀವು ಪರಿಹಾರವನ್ನ ಮಾಡ್ಕೊಳ್ಳಿ. ಅಭಿಮಾನ ದೇವತೆಯನ್ನ ಪೂಜಿಸುವುದು ಮಾಡಿದಾಗ ನಿಮಗೆ ಹೆಚ್ಚು ಅನುಕೂಲ ಆಗ್ಲಿಕ್ಕೆ ಆರಂಭ ಆಗುತ್ತೆ. ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡಿ. ಯಾವಾಗಲೂ ನಿಮಗೆ ಇಷ್ಟವಾಗುವಂತಹ ಮಂತ್ರವನ್ನ ಸರ್ವಕಾಲದಲ್ಲಿಯೂ ಮನನ ಮಾಡುವುದರಿಂದ ಬಹಳ ವಿಷಯಗಳಲ್ಲಿ ಪಾಸಿಟಿವ್ ಆಗಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ವಿಶ್ವಶಕ್ತಿಯು ಒಳ್ಳೆಯದನ್ನೇ ನಿಮಗೆ ಪ್ರೇರೇಪಿಸಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.